ನೋಡ್ರಿ, ಈ ಹೋರಾಟಕ್ಕೆ ಶೋಭಾ ಕರಂದ್ಲಾಜೆ ಅವ್ರು 4 ದಿವಸ ನಮ್ಮ ಜೊತೆಗೆ ಧರಣಿ ಕೂತಾರೆ. ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದು ಹೋಗ್ಯಾರ. ಮತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ನೇ ಬಿಜಾಪುರಕ್ಕೆ ಬಂದಾರೆ. ಮತ್ತೇನು ಬೆಂಬಲ ರೀ? ಏನು ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕೇನಲ್ಲಿ? ಜಾತ್ರೆ ದನದ ಪಾಸ್ ತಂದಂಗೆ ಏನದು? ಹಂಗಿಲ್ಲ. ನಾವು ಎಲ್ಲ ಪರ್ಮಿಷನ್ ಐತಿ. ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ. ಸುಮಾರು 187 ಕೋಟಿ ರೂಪಾಯಿದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ 187 ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂಥೇಳಿ. ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಬಂದರು, ಶೋಭಾ ಕರಂದ್ಲಾಜೆ ಅವರು ಒಬ್ಬ ಕೇಂದ್ರ ಮಂತ್ರಿಯಾಗಿ 4 ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನಿಂದ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ MP ಗಳು ಬಂದಿದ್ದರು, MLAಗಳಿದ್ದರು. ಮತ್ತು ಇನ್ನೂ ಏನು ಪರ್ಮಿಷನ್ ಅಂದ್ರೆ ಏನು ಬೇಕು ಕೇಳಿದ್ರೆ ಒಳ್ಳೆಲ್ರಿ. ಯಾರು ಬ್ಯಾಡ ಅಂದಾರ? ಬ್ಯಾಡ ಅಂದಿದ್ರೆ ನೀವು ಕೇಳ್ರಿ, ಕೊಡ್ಲ ಭಾಳ ಸ್ವಾಗತ ಮಾಡ್ತೀನಿ ನಾನು. ಅವ್ರು ಅತ್ಯಂತ ಸಂತೋಷದಿಂದ ಕಂಪ್ಲೇಂಟ್ ಕೊಡಲಿ. ದಯವಿಟ್ಟು ವಕ್ಫ್ ಬಗ್ಗೆ ಮಾತಾಡಿ. ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ, DK ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ, ಯಾರು ರಾತ್ರಿ ಅಡ್ಡಾಡ್ತಾರ, ಯಾರು ಹಲಿಕಿಸಿತಾರ, ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ DK ಶಿವಕುಮಾರ್ ಕಡೆ ಸಹಿ ತಗೋತಾರಲ್ಲ, ಅವ್ರ ನಾಲಾಯಕರು ನಾಚಿಗೇಡಿಗಳು. ಯತ್ನಾಳ್ ಅಲ್ಲ, ಯತ್ನಾಳ್ ಗುಂಪಿನವರಲ್ಲ. ಪಾಟೀಲ್ ಅವ್ರು ಹೇಳ್ತಾರೆ ದೀಪ ಆರುವ ಮುನ್ನ ಅದು ಹೆಚ್ಚಾಗಿ ಉರಿತದೆ, ಹಾಗಾಗಿ ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅದು ದೀಪ ಆರೈತ್ರಿ. ಆರಿದ್ರ ಬಗ್ಗೆ ಏನು ಕೇಳ್ತೀರಿ? ನೋಡ್ರಿ, ಈ ಹೋರಾಟಕ್ಕೆ ಶೋಭಾ ಕರಂದ್ಲಾಜೆ ಅವ್ರು 4 ದಿವಸ ನಮ್ಮ ಜೊತೆಗೆ ಧರಣಿ ಕೂತಾರೆ. ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದು ಹೋಗ್ಯಾರ. ಮತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ನೇ ಬಿಜಾಪುರಕ್ಕೆ ಬಂದಾರೆ. ಮತ್ತೇನು ಬೆಂಬಲ ರೀ? ಏನು ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕೇನಲ್ಲಿ? ಜಾತ್ರೆ ದನದ ಪಾಸ್ ತಂದಂಗೆ ಏನದು? ಹಂಗಿಲ್ಲ. ನಾವು ಎಲ್ಲ ಪರ್ಮಿಷನ್ ಐತಿ. ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ. ಸುಮಾರು 187 ಕೋಟಿ ರೂಪಾಯಿದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ 187 ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂಥೇಳಿ. ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಬಂದರು, ಶೋಭಾ ಕರಂದ್ಲಾಜೆ ಅವರು ಒಬ್ಬ ಕೇಂದ್ರ ಮಂತ್ರಿಯಾಗಿ 4 ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನಿಂದ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ MP ಗಳು ಬಂದಿದ್ದರು, MLAಗಳಿದ್ದರು. ಮತ್ತು ಇನ್ನೂ ಏನು ಪರ್ಮಿಷನ್ ಅಂದ್ರೆ ಏನು ಬೇಕು ಕೇಳಿದ್ರೆ ಒಳ್ಳೆಲ್ರಿ. ಯಾರು ಬ್ಯಾಡ ಅಂದಾರ? ಬ್ಯಾಡ ಅಂದಿದ್ರೆ ನೀವು ಕೇಳ್ರಿ, ಕೊಡ್ಲ ಭಾಳ ಸ್ವಾಗತ ಮಾಡ್ತೀನಿ ನಾನು. ಅವ್ರು ಅತ್ಯಂತ ಸಂತೋಷದಿಂದ ಕಂಪ್ಲೇಂಟ್ ಕೊಡಲಿ. ದಯವಿಟ್ಟು ವಕ್ಫ್ ಬಗ್ಗೆ ಮಾತಾಡಿ. ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ, DK ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ, ಯಾರು ರಾತ್ರಿ ಅಡ್ಡಾಡ್ತಾರ, ಯಾರು ಹಲಿಕಿಸಿತಾರ, ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ DK ಶಿವಕುಮಾರ್ ಕಡೆ ಸಹಿ ತಗೋತಾರಲ್ಲ, ಅವ್ರ ನಾಲಾಯಕರು ನಾಚಿಗೇಡಿಗಳು. ಯತ್ನಾಳ್ ಅಲ್ಲ, ಯತ್ನಾಳ್ ಗುಂಪಿನವರಲ್ಲ. ಪಾಟೀಲ್ ಅವ್ರು ಹೇಳ್ತಾರೆ ದೀಪ ಆರುವ ಮುನ್ನ ಅದು ಹೆಚ್ಚಾಗಿ ಉರಿತದೆ, ಹಾಗಾಗಿ ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅದು ದೀಪ ಆರೈತ್ರಿ. ಆರಿದ್ರ ಬಗ್ಗೆ ಏನು ಕೇಳ್ತೀರಿ? ನೋಡ್ರಿ, ಈ ಹೋರಾಟಕ್ಕೆ ಶೋಭಾ ಕರಂದ್ಲಾಜೆ ಅವ್ರು 4 ದಿವಸ ನಮ್ಮ ಜೊತೆಗೆ ಧರಣಿ ಕೂತಾರೆ. ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದು ಹೋಗ್ಯಾರ. ಮತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ನೇ ಬಿಜಾಪುರಕ್ಕೆ ಬಂದಾರೆ. ಮತ್ತೇನು ಬೆಂಬಲ ರೀ? ಏನು ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕೇನಲ್ಲಿ? ಜಾತ್ರೆ ದನದ ಪಾಸ್ ತಂದಂಗೆ ಏನದು? ಹಂಗಿಲ್ಲ. ನಾವು ಎಲ್ಲ ಪರ್ಮಿಷನ್ ಐತಿ. ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ. ಸುಮಾರು 187 ಕೋಟಿ ರೂಪಾಯಿದು
ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ 187 ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂಥೇಳಿ ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಬಂದರು, ಶೋಭಾ ಕರಂದ್ಲಾಜೆ ಒಬ್ಬ ಕೇಂದ್ರ ಮಂತ್ರಿಯಾಗಿ 4 ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನಿಂದ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದ್ರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ MP ಗಳು ಬಂದಿದ್ದರು, MLA ಗಳಿದ್ದರು. ಮತ್ತು ಇನ್ನೂ ಏನು ಪರ್ಮಿಷನ್ ಅಂದ್ರೆ ಏನು ಬೇಕು ಕೇಳಿ ಸರ್ ಈಗ ಹೈಕಮಾಂಡಿಗೆ ದೂರು ಕೊಡಬೇಕು ಅಂತೇಳಿ ಮುಂದೆ ಒಳ್ಳೆಲ್ರಿ, ಯಾರು ಬ್ಯಾಡ ಅಂದಾರ? ಬ್ಯಾಡ ಅಂದಿದ್ರೆ ನೀವು ಕೇಳ್ರಿ, ಕೊಡ್ಲ ಭಾಳ ಸ್ವಾಗತ ಮಾಡ್ತೀನಿ ನಾನು. ಅವ್ರು ಅತ್ಯಂತ ಸಂತೋಷದಿಂದ ಕಂಪ್ಲೇಂಟ್ ಕೊಡಲಿ. ಪಾಟೀಲ್ ಅವರು ಎಲ್ಲೋ ಒಂದ್ ಕಡೆ ಯತ್ನಾಳ್ ಟೀಮ್ ಏನು ದಯವಿಟ್ಟು ವಕ್ಫ್ ಬಗ್ಗೆ ಮಾತಾಡಿ. ವಕ್ಫ್ ಬಗ್ಗೆ ಹೋರಾಟ ಅಲ್ಲ, ಮಾತಾಡಿ. ವಕ್ಫ್ ಬಗ್ಗೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಾರೆ ಅಂತ ಅನುಮಾನ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ DK ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ, ಯಾರು ರಾತ್ರಿ ಅಡ್ಡಾಡ್ತಾರ, ಯಾರು ಹಲಿಕಿಸಿತಾರ, ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ DK ಶಿವಕುಮಾರ್ ಕಡೆ ಸಹಿ ತಗೋತಾರಲ್ಲ ಅವ್ರ ನಾಲಾಯಕರು ನಾಚಿಗೇಡಿಗಳು. ಯತ್ನಾಳ್ ಅಲ್ಲ, ಯತ್ನಾಳ್ ಗುಂಪಿನವರಲ್ಲ. BC ಪಾಟೀಲ್ ಅವ್ರು ಹೇಳ್ತಾರೆ ದೀಪ ಆರುವ ಮುನ್ನ ಅದು ಹೆಚ್ಚಾಗಿ ಉರಿತದೆ, ಹಾಗಾಗಿ ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅದು ದೀಪ ಆರೈತ್ರಿ, ಆರಿದ್ರ ಬಗ್ಗೆ ಏನು ಕೇಳ್ತೀರಿ? ನೋಡ್ರಿ, ಈ ಹೋರಾಟಕ್ಕೆ ಶೋಭಾ ಕರಂದ್ಲಾಜೆ ಅವ್ರು 4 ದಿವಸ ನಮ್ಮ ಜೊತೆಗೆ ಧರಣಿ ಕೂತಾರೆ. ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿಯವರು ಬಂದು ಹೋಗ್ಯಾರ. ಮತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ನೇ ಬಿಜಾಪುರಕ್ಕೆ ಬಂದಾರೆ. ಮತ್ತೇನು ಬೆಂಬಲ ರೀ? ಏನು ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕೇನಲ್ಲಿ? ಜಾತ್ರೆ ದನದ ಪಾಸ್ ತಂದಂಗೆ ಏನದು? ಹಂಗಿಲ್ಲ. ನಾವು ಎಲ್ಲ ಪರ್ಮಿಷನ್ ಐತಿ. ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ. ಸುಮಾರು 187 ಕೋಟಿ ರೂಪಾಯಿದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ 187 ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂಥೇಳಿ ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಬಂದರು, ಶೋಭಾ ಕರಂದ್ಲಾಜೆ ಒಬ್ಬ ಕೇಂದ್ರ ಮಂತ್ರಿಯಾಗಿ 4 ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನಿಂದ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದ್ರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ MP ಗಳು ಬಂದಿದ್ದರು, MLA ಗಳಿದ್ದರು. ಮತ್ತು ಇನ್ನೂ ಏನು ಪರ್ಮಿಷನ್ ಅಂದ್ರೆ ಏನು ಬೇಕು ಕೇಳಿ ಸರ್ ಈಗ ಹೈಕಮಾಂಡಿಗೆ ದೂರು ಕೊಡಬೇಕು ಅಂತೇಳಿ ಮುಂದೆ ಒಳ್ಳೆಲ್ರಿ, ಯಾರು ಬ್ಯಾಡ ಅಂದಾರ? ಬ್ಯಾಡ ಅಂದಿದ್ರೆ ನೀವು ಕೇಳ್ರಿ, ಕೊಡ್ಲ ಭಾಳ ಸ್ವಾಗತ ಮಾಡ್ತೀನಿ ನಾನು. ಅವ್ರು ಅತ್ಯಂತ ಸಂತೋಷದಿಂದ ಕಂಪ್ಲೇಂಟ್ ಕೊಡಲಿ. ಪಾಟೀಲ್ ಅವರು ಎಲ್ಲೋ ಒಂದ್ ಕಡೆ ಯತ್ನಾಳ್ ಟೀಮ್ ಏನು ದಯವಿಟ್ಟು ವಕ್ಫ್ ಬಗ್ಗೆ ಮಾತಾಡಿ. ವಕ್ಫ್ ಬಗ್ಗೆ ಹೋರಾಟ ಅಲ್ಲ, ಮಾತಾಡಿ. ವಕ್ಫ್ ಬಗ್ಗೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಾರೆ ಅಂತ ಅನುಮಾನ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ DK ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ, ಯಾರು ರಾತ್ರಿ ಅಡ್ಡಾಡ್ತಾರ, ಯಾರು ಹಲಿಕಿಸಿತಾರ, ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ DK ಶಿವಕುಮಾರ್ ಕಡೆ ಸಹಿ ತಗೋತಾರಲ್ಲ ಅವ್ರ ನಾಲಾಯಕರು ನಾಚಿಗೇಡಿಗಳು. ಯತ್ನಾಳ್ ಅಲ್ಲ, ಯತ್ನಾಳ್ ಗುಂಪಿನವರಲ್ಲ. BC ಪಾಟೀಲ್ ಅವ್ರು ಹೇಳ್ತಾರೆ ದೀಪ ಆರುವ ಮುನ್ನ ಅದು ಹೆಚ್ಚಾಗಿ ಉರಿತದೆ, ಹಾಗಾಗಿ ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅದು ದೀಪ ಆರೈತ್ರಿ, ಆರಿದ್ರ ಬಗ್ಗೆ ಏನು ಕೇಳ್ತೀರಿ?